ರೂಪಾಯಿ ಪ್ಲೇಟ್ ಹೋಗು ಇದು 40 ರೂಪಾಯಿ ಪ್ಲೇಟ್ ಗೋಬಿ ತಿನ್ನೈತಂತ ನಮ್ಮ ಏ ಸರಿಯಲ್ಲೇ ಶ್ವೇತ ಮನೆಗೆ ಬಂದೆ ಬಟ್ ಶ್ವೇತಾನು ಕರ್ಕೊಂಬಂದೆ ಯಾಕಪ್ಪ ಅಂತಂದ್ರೆ ಅವ್ರ ಮನೆಯವರು ಡ್ಯೂಟಿ ಮೇಲೆ ಹೈದ್ರಾಬಾದಿಗೆ ಹೋಗ್ಯಾರ ಹಂಗಾಗಿ ಆಕಿನೂ ಇನ್ನೊಂದು ವಾರ ಬಿಟ್ಟು ಹೈದ್ರಾಬಾದಿಗೆ ಹೋಗಕ್ಕಿದಲ್ಲ ಮತ್ತೆ ಯಾವಾಗ ಇಬ್ರು ಭೇಟಿಯಾಗದವ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಂಬ ನಿಮ್ಮ ಚಿಕ್ಕಮ್ಮರ ಮನೆಗೆ ಅಂತೇಳಿ ನಮ್ಮ ಮಮ್ಮಿ ಮನೆಗೆ ಕರ್ಕೊಂಬಂದೇನಿ ಬಂದಾಳ ಬರೀ ಮಗನ ಚಾಕ್ರಿ ಮಾಡೋದ ಅವನಿಗೆ ಇದೆ ಮಗಗ ಪ್ಯಾಂಟ್ ಹಾಕಕ್ ಕುಂತಾಳ ಗುಂಡಣ್ಣ ಬರೇ ಸೂಸು ಮಾಡ್ತಾನವ ಗುಂಡ ಅಲ್ಲನೇ ಗುಂಡು ಆ ಗುಂಡು ಸೂಸು ಮಾಡೋದು ಈಗ ಪ್ಯಾಂಟ್ ಹಾಕೋದು ಇದೆ ಅವನಾತು ಬಾಪ ಸಾಕಾಗ್ರಿ ಶ್ವೇತಾಗ ಅವನ್ನ ಹಿಡ್ದು ನಮ್ಮ ಊರಿಗೆ ಹೋಗಂಬಾರ್ಲಿ ಕುಮ್ಮೂರಿಗೆ ಬರ್ತೀಯ ಹಾಂ ನಮ್ಮ ಕುಮ್ಮೂರಿಗೆ ಕರ್ಕೊಂಡು ಹೋದ್ರಂತೂ ಶ್ರೈ ಕೈ ಹಂಗೆ ನೀರಿಗೆ ಹಾಕತ್ ಹುಡುಗ ಸಿಂಚಿದೇನು ಹವಾ ಇಲ್ಲಿ ಬಿಡ್ರಿ ಸಿಂಚಿದ ಅವ್ರ ಮನ್ಯಾಗ ಇದ್ದಾಗ ಶ್ವೇತಾರ ಮನ್ಯಾಗ ಇದ್ದಾಗ ಸುಮ್ಮನೆ ಇದ್ಲು ಬಾಯ್ ಐತಲ್ಲ ನಮ್ಗೆ ಸುಮ್ಮನೆ ಇದ್ಲು ಈಗ ನೋಡ್ರಿ ಅಯ್ಯೋ ಇವೆಲ್ಲ ಈಗ ಬಂದು ನಮ್ಮ ಗುಂಡಪ್ಪನ ಪ್ಯಾಂಟ್ ಸೂಸು ಮಾಡಿದ್ವು ಇಷ್ಟು ಪ್ಯಾಂಟ್ನೇ ಸೂಸು ಮಾಡಿ ಅಂದಿ 3-4 ಫ್ರೆಂಡ್ಸ್ ನಮ್ಮ ಶ್ವೇತಾರ ಮನೆಯಿಂದ ಸಾಯಂಕಾಲ 5 ಗಂಟೆ ಇತ್ತು ಬಂದಾಗ ಬಂದು ಚಾಗಿ ಎಲ್ಲ ಕುಡಿದು ಮಾತಾಡ್ಕೊಂತ ಕುಂತಿದ್ವಿ ಅದ್ರಾಗ ಒಬ್ಬರು ಮಿಸ್ ಯಾರಪ್ಪ ಅಂತಂದ್ರೆ ನಮ್ಮ ತಂಗಿ ಆಕಿ ಇದ್ರಂತ್ರ ಭಾಳ ಖುಷಿ ನೋಡ್ರಿ ಆಕಿ ಏನೇನಾದ್ರ ಹೇಳಿ ನಗಿಸ್ತಿರ್ತಾಳೆ ಹಾಗಾಗಿ ಬಾರೆ ಅಂತ ಫೋನ್ ಮಾಡಿದ್ವಿ ಬರ್ತಾನೆ ಅಂತ ಹೇಳಿದ್ಲು ಮತ್ತು ಏನು ಅವ್ರ ಮನೆಯವ್ರು ಏನಂದ್ರೆ ಹಾಗಾಗಿ ಇಲ್ಲ ತಗಾಕುವ ನಾವು ಅಲ್ಲೇ ಅಂತ ಹೇಳಿದ್ಲು ಮತ್ತು ಯಾವಾಗಾದರೂ ಭೇಟಿಯಾಗೋಣ ಅಂತ ಹೇಳಿದ್ಲು ಅವರು ದಸರಾ ಹಬ್ಬಲ್ಲ ಹಾಗಾಗಿ ಮನೆ ಕ್ಲೀನ್ ಮಾಡ್ಬೇಕಲ್ಲ ದೀಪ ಹಾಕ್ತಾರೆ ಅದಕ್ಕೋಸ್ಕರ ಒಲ್ಲೆ ನಾನು ಅಂತ ಹೇಳಿದ್ಲು ಇರ್ಲಿ ಬಿಡುವ ಮತ್ತೆ ಯಾವಾಗಾರ ಭೇಟಿಯಾಗೋಣ ಅಂತ ಹೇಳಿಬಿಟ್ಟು ಹಾಗೆ ಮಾತಾಡ್ಕೊಂತ ಕುಂತ್ವಿ ಟೈಮು 8 ಗಂಟೆ ಆಯಿತು ಶ್ವೇತಾ ನಾ ಹೊಕ್ಕನಿ ಅಂತ ಹೇಳಿದ್ಲು ಊಟ ಮಾಡಿ ಹೋಗು ಅಂತ ಹೇಳಿದೆ ಊಟ ಒಲ್ಲೆ ಮಮ್ಮಿ ದೋಸೆ ಹಿಟ್ಟು ಮಾಡಿತ್ತಂತ ಹಂಗೆ ದೋಸೆನಾರ ಹಾಕ್ಕೊಡ್ದಂತ ತಡಿಯವ ಅಂತ ಹೇಳಿದ್ರು ಹಾಗಾಗಿ ಶ್ವೇತಾಗ ಮತ್ತು ನಮ್ಮ ಗುಂಡಪ್ಪಗೆ ದೋಸೆ ಹಾಕಿದ್ರು ಮಮ್ಮಿ ನಾ ಹಾಕ್ಕೊಟ್ಟೆ ಶ್ವೇತಾನು ಕುಂತಾಳ ದೋಸೆನ ಗುಂಡಪ್ಪಗೆ ಒಂದು ಸ್ವಲ್ಪ ತಿನ್ನಿಸಿದೆ ಅವ ರುಚಿ ಹತ್ತು ಬಿಡ್ತಲ್ಲ ಅವನು ದೋಸೆ ತಿಂದುಬಿಟ್ಟ ಅವ್ರು ಅವನ ಜೊತೆಗೆ ಹೊಟ್ಟೆ ತಿಂದು ನನಗಂತೂ ಕಳ್ಸಾಕ ಮನಸ್ಸಿಲ್ಲ ಇವತ್ತೊಂದು ದಿವ್ಸ ಉಳ್ಕಾರ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅವ ರಾತ್ರಿ ಭಾಳ ಕಿರಿಕಿರಿ ಮಾಡ್ತಾನೆ ಅಂತ ಹೇಳಿದ್ಲು ಸರಿ ತಗೊಳವ ಅಂತ ಹೇಳಿ ದೋಸೆ ತಿಂದು ಮನೆಗೆ ಹೋದ್ಲು ಶ್ವೇತಾ ದಾಸಾಳ ಹೂ ನೋಡ್ರಿ ಎಷ್ಟು ಬಿಡ್ತಾವಪ್ಪ ಹಿತ್ತಲದೊಳಗೆ ಅಂತಂದ್ರೆ ಭಾಳ ಬಿಡ್ತಾವು ಅಂದ್ರೆ ಇವಾಗ ಬೆಳಗ್ಗೆ ಟೈಮು 7 ಗಂಟೆ ಆಗಿತ್ತು ಬೆಳಗ್ಗೆ ಎದ್ದು ಕಸ ಗಿಸ ಎಲ್ಲ ಹೊಡೆದು ನೀರು ಹಾಕಿದೆ ಮಮ್ಮಿ ಬ್ಯಾಡ್ ಬಿಡುವ ದಿನ ಹೊಡೆದೈತಿ ಅಂದು ಮಮ್ಮಿ ಬಿಡಿಸಿ ನಾನೆಲ್ಲ ಕಸ ಹೊಡೆದು ರಂಗೋಲಿ ಹಾಕಿ ಬಾಗಿಲೆಲ್ಲ ಒರೆಸಿ ಇವಾಗ ಹೂ ಏರಿಸ್ಬೇಕಲ್ಲ ಹಂಗಾಗಿ ಬಾಗಿಲಿಗೆ ಅದಕ್ಕೆ ನಮ್ಮ ಸಿಂಚುದು ನಮ್ಮ ಅಪ್ಪಾಜಿದು ಮಾತಂತರು ಭರ್ಜರಿ ಮಾತು ನೋಡ್ರಿ ಆಕಿ ಅವ್ರ ಮನೆ ಒಳಗಿದ್ದ ಪಿಸಕ್ಕಂಥದ್ದಲ್ಲ ಅಂದ್ರೆ ನಮ್ಮ ಶ್ವೇತನ ಮಗುಗೆ ಹೆದರ್ ಬಿಟ್ಟಿದ್ಲ ಆಕಿ ಇಲ್ಲಿ ಭಾಳ ಜೋರಾಗ್ಯಾಳ ಹಾಗಾಗಿ ಅಜ್ಜ ಮೊಮ್ಮಗಳು ಭಾಳ ಮಾತಾಡಕ್ಕಂತಾರೆ ಮಾತಾಡ್ರಿ ಅಂತ ಹೇಳಿಬಿಟ್ಟು ನಾನು ಎಲ್ಲ ಹೂ ತೊಗೊಂಡು ಹೋಗಿ ಹೊಸ್ಲಿಗೆ ಏರಿಸ್ಬೇಕು ಮತ್ತು ಫೋಟೋಗಳು ಅದಾವು ಫೋಟೋಕ್ಕೆ ಏರಿಸ್ಬೇಕು ಅಂದ್ರೆ ಮಮ್ಮಿಯ ಯಾವಾಗಲೂ ಹಂಗೆ ಮಾಡ್ತಾರೆ ನೋಡ್ರಿ ಎಲ್ಲ ಹೊಸ್ಲಿಗೆ ಏರ್ಸ್ಕೊಂತ ಹೋಗ್ತಾರ ಮತ್ತು ಫೋಟೋಗಳು ಭಾಳ ಅದಾವು ಫೋಟೋಗಳಿಗೆ ಏರಿಸ್ತಾರೆ ಮತ್ತು ದೇವ್ರ ಪೂಜೆಗೆ ಒಂದು ಸ್ವಲ್ಪ ತೆಗೆದಿಟ್ಟು ಇನ್ನು ಅವೆಲ್ಲ ಬಾಗಿಲಿಗೆ ಅದಕ್ಕೆ ಏರಿಸ್ತಾರೆ ನೋಡ್ರಿ ಇಲ್ಲೇ ಫೋಟೋಗಳು ಅದಾವು ಏರಿಸ್ಬೇಕು ಹೂವು ಹಾಕ ನೋಡ್ರಿ ತೋರಿಸ್ತಾನೆ ಆಯಾ ಟೈಪ್ ಎಲ್ಲ ಹಾಕ್ಯಾರ ಅಂತ ಹೇಳಿ ಇದು ಹಳೆ ಮನೆ ಭಾಳ ವರ್ಷದ ಮನೆ ಹಾಗಾಗಿ ಹಳೆ ಮನೆ ನಮ್ಮದು ಏನಪ್ಪ ಇವ್ರ ಮನೆ ಹಿಂಗೈತಿ ಅನ್ನಂಗಿಲ್ಲ ಕಟ್ಟಿಸ್ಬೇಕ್ರಿ ನಾವು ಕಟ್ಟಿಸ್ಬೇಕು ಅದು ಯಾವಾಗ ಕಟ್ಟಿಸ್ತಾರೋ ಏನೋ ನೋಡ್ಬೇಕು ಅವ್ರು ಕಟ್ಸಿದಾಗ ನಾವು ಖುಷಿಯಿಂದ ಹೋಗಿ ಮನೆ ಹಬ್ಬ ಮಾಡ್ಬೇಕು ದೊಡ್ಡ ಬಾಗಿಲು ನೋಡ್ರಿ ಇದು ಆವಾಗಿನ ಕಾಲದ ಬಾಗಿಲುಗಳು ಈ ಟೈಪ್ ಇರ್ತದವು ಬಾಗಿಲು ಪರ್ದೆನೂ ಹಂಗೆ ಇರ್ತದವು ಆ ಬಾಗಿಲು ಪರ್ದೆ ನಂಗೆ ಭಾಳ ಇಷ್ಟ ನೋಡ್ರಿ ಆ ಟೈಪ್ ಇದ್ರೆ ಇವಾಗ ಎಲ್ಲ ಮುಗೀತು ಹೂ ಏರ್ಸೋದು ಅದು ಚಹಾ ಮಾಡಿದ್ರು ಮಮ್ಮಿ ಹಾಗಾಗಿ ಪಾರ್ಲೇಜಿ ಬಿಸ್ಕಿಟ್ ತಂದಿದ್ರು ಅಪ್ಪಾಜಿ ನಾವು ಸಣ್ಣರಿದ್ದಾಗಂತೂ ಪಾರ್ಲೇಜಿ ಬಿಸ್ಕಿಟ್ ಬೇಕಾ ನೋಡ್ರಿ ಡೈಲಿ ಒಂದು ಬಂಡಲ್ ಬಿಸ್ಕಿಟ್ ಚಹಾ ತಿಂದ್ಬಿಟ್ಟು ಮುಂದಿನ ಕೆಲಸ ಮಾಡ್ತಿದ್ವಿ ನಾವು ಪಾರ್ಲೇಜಿ ಬಿಸ್ಕಿಟ್ ತಿಂದಮೇಲೆ ಸ್ಕೂಲಿಗೆ ಹೋಗಿ ಮುಂದೆ ನಾಷ್ಟನ ಮಾಡ್ತಿದ್ದಿಲ್ಲ ಬಿಸ್ಕಿಟ್ ಒಳಗೆ ಹಂಗೆ ಹೋಗಿಬಿಡ್ತಿದ್ವಿ ಆವಾಗ ಹೊಟ್ಟೆ ಹಶು ಅಂದ್ರೆ ಏನು ಅಂತಲೇ ಗೊತ್ತಾಗೋದಿಲ್ಲ ನೀವು ಸಣ್ಣರಿದ್ವಲ್ಲ ಈಗಿನ ಮಕ್ಳಿಗೆ 3ನೇತ್ತ 2ನೇತ್ತ ಹಿಂಗಿದ್ದರಿಗೆ ಮಮ್ಮಿ ಹೊಟ್ಟೆ ಹಶು ಆಗೈತಿ ಅಂತಾರೆ ಮತ್ತು ಸ್ವಲ್ಪ ಮಂಡಕ್ಕಿ ಹಚ್ಚಿದ್ರು ಮಮ್ಮಿ ಫ್ರೆಂಡ್ಸ್ ಇವಾಗ ನಾಷ್ಟ ಚಹಾ ಕುಡಿದ್ವಿ ಚಹಾ ಮತ್ತು ಪಾರ್ಲೇಜಿ ಬಿಸ್ಕಿಟ್ ತಿಂದು ನಮ್ಮ ಸಿಂಚುಗ ವಡಿ ಬೇಕಿತ್ತಂದ್ರಿ ಮಾಸರಾಗ ಭಾಳ ಚೆನ್ನಾಗಿ ಮಾಡ್ತಾರೆ ಹಂಗಾಗಿ ವಡಿಗೆ ಜೋಳ ತೆಗೆದು ಅಪ್ಪಾಜರು ಹೋಗಿ ವಡಿ ತಂದರು ವಡಿನ ತಿಂದ್ವಿ ಮತ್ತು ಅಕ್ಕಿ ಉಪ್ಪಿಟ್ಟು ಮಾಡಿದ್ರು ಮಮ್ಮಿ ಅಕ್ಕಿ ಉಪ್ಪಿಟ್ಟು ತಿಂದ್ವಿ ಇನ್ನೇನು ಇವಾಗ 11 ಗಂಟೆಗೆ ಊರಿಗೆ ಹೋಗ್ಬೇಕು ಅಂತ ಮಾಡೇನಿ
ನಮ್ಮ ಮಮ್ಮಿ ಬೇಡ ಬೇಡ ಅಂತಾರ. ನೋಡ್ಬೇಕ್ರಿ ಹೆಂಗೆ ಆಕತೆ. ಹೋಗೋದಾದ್ರೆ ಒಂದು ವೇಳೆ ಊರಿಗೆ ಹೋದ ಕಾಯಿ ಮಾತ್ರ ಪಟ್ಟನ ರೆಡಿಯಾಗಿ ಊರಿಗೆ ಹೋಗ್ಬೇಕು ಅನ್ಕೊಂಡನಿ. ನೋಡ್ಬೇಕ್ರಿ ಹೋಗಬೇಕು, ಬಿಡಾಕಂತರೂ ಬರಂಗಿಲ್ಲ. ಹಂಗಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತು ಪೂಜೆ ಮಾಡಿ ಹೋದ್ರೆ ಒಂದು ಸ್ವಲ್ಪ ಆಸರ್ಕೈತಿ ಅವಾಗ ಅಂತ ಹೇಳ್ಬಿಟ್ಟು ಪೂಜೆನೂ ಮಾಡಿದೆ ನೋಡ್ರಿ. ನಮ್ಮ ಮನೆ ದೇವರು ವೀರಭದ್ರ ದೇವ್ರು ರೀ, ಅಲ್ಲೇ ಮಾಸ್ತೂರು ಮಂದಿಯವರು ಕಾರಿಡ್ಗಿ ವೀರಭದ್ರ ದೇವರು ಮತ್ತು ಪಂಡ್ರಾಪುರಕ್ಕೂ ಭಾಳ ನಡ್ಕೊಂತಾರೆ. ನಾವು ಆ ಟೈಪ್ ಗುಮ್ಮೂರೊಳಗೆ ಪಂಡ್ರಾಪುರಕ್ಕೆ ನಡ್ಕೊಂತೇವಲ್ಲ ಅದೇ ಸೇಮ ಪಂಡ್ರಾಪುರಕ್ಕೆ ನಡ್ಕೊಂತಾರೆ. ಪೂಜೆ ಗೀಜೆ ಎಲ್ಲ ಮುಗಿದ್ಮೇಲೆ ನಮ್ಮ ತಮ್ಮ ಹೊಲಕ್ಕೆ ಹೊಂಟಿದ್ದ. ಅವ್ನ ಜೋಡಿ ಒಂದು ಸ್ವಲ್ಪ ಮಾತಾಡ್ಕೊಂತ ಕುಂತಿದ್ದಿಲ್ಲ ರೀ. ಒಂದು ಸ್ವಲ್ಪ ಕರಿಬೇವು ಹರ್ಕೊಂಡೆ. ಊರಿಗೆ ಹೋದ್ರೆ ಒಯ್ಯಾಕ ಮರ ಐತಲ್ಲ ಹಿತ್ಲೊಳಗೆ, ಹಾಗಾಗಿ ಒಂದು ಸ್ವಲ್ಪ ಹರಿದು ಕೊಟ್ಟಪ್ಪಾಜಿ ನಾ ಕವರ್ ಒಳಗೆ ಹಾಕಾಕುಂತಿದ್ದೆ. ಹುಡುಗರ ಜೊತೆಗೆ ಎಲ್ಲಿ ಅಡ್ಡಾಡಬೇಡಪ್ಪ ಅಂತ ಹೇಳಾಕುಂತಿದ್ದೆ. ಹೂನಕ್ಕ ಅಂತ ಹೇಳ್ದವ. ಮತ್ತು ಮಮ್ಮಿ ಊರಿಗೆ ಹೊಕ್ಕನ್ ಬೇವ ಅಂತ ಹೇಳಿದೆ. ಮತ್ತು ಊರಿಂದ ಫೋನ್ ಬಂದುಬಿಡ್ತು, ಬಾ ಏನಾಗಲ್ಲ ಇವತ್ತು ಮತ್ತೆ ಹೋಗುವಂತಿ ಅಂತಂದು. ಹಾಗಾಗಿ ಬರೀ ಕೈಲಿ ಏನು ಹಾಕಿ ತಡೀವ ಅಂತ ಹೇಳಿ ಪುಳಿಯೋಗರೆ ಮಾಡಾಕುಂತಾರೆ ನೋಡ್ರಿ. ಆಲ್ರೆಡಿ ಮಾಡೇ ಬಿಟ್ಟಾರ ಒಂದು ಸೈಡ್ ಒಳಗೆ. ಅನ್ನಕ್ಕೆ ಇಟ್ಟಾರೆ, ಇನ್ನೇನು ಕಲಿಸ್ಬೇಕು ನೋಡ್ರಿ. ಊರಿಗೆ ಹೋಗೋಕೆ ಎಲ್ಲ ರೆಡಿ ಆಗೇವಿ, ಬಟ್ ಮಳೆ ಬಿಡುವಲ್ಲ ನೋಡ್ರಿ. ಮಾಸೂರಾಗದಿ ಅಂತ ಮಳೆ ಇತ್ತ, ಕುಮ್ಮೂರ ಮಳೆ ಇಲ್ಲ, ಮಾಸೂರಾಗ ಭಾಳ ಅಂದ್ರೆ ಭಾಳ ಮಳೆ ಐತಿ. ನಮ್ಮವ್ವ ನೋಡಿರಿ ಏನು ಬೇಡವೆ ಅಂತಂದ್ರೆ ಪುಳಿಯೋಗರೆ ಕಲಿಸ್ತೀನಿ ಅಂತ ಹೇಳಿ ಪುಳಿಯೋಗರೆ ಒಗ್ಗರಣೆ ಮಾಡಿಟ್ಕೊಂಡಾರ. ಅನ್ನ ಮಾಡಿ ಆರಿಟ್ಟಾರ, ಕಲಿಸ್ಬೇಕು. ಅಷ್ಟು ಮಳೆ ಐತಿ. ನೋಡೋಣ ಮಳೆ ಒಂಚೂರು ಕಡಿಮೆ ಆಗಿಲ್ಲ, ಹೋಗ್ಬೇಕು. ಏನು ಅರ್ಜೆಂಟ್ ಏನೇನು ಊರಿಗೆ ಹೋಗೋದು. ಸಾಯಂಕಾಲ 6 ಗಂಟೆ ಮಟನೂ ಬಸ್ ಅದಾವೆ ಕುಮ್ಮೂರು ಕ್ರಾಸಿಗೆ. ಇಲ್ಲಿಂದ ಮಾಸೂರಿನ ಬಸ್ಸಿಗೆ ಹಿರೇಕೆರಿಗೆ ಹೋಗ್ಬೇಕು. ಹಿರೇಕೆರಿಂದ ಹಾವೇರಿ ಬಸ್ ಹತ್ತಿದೆ ಅಂದ್ರೆ ನಮ್ಮ 3 ಕ್ರಾಸಿಗೆ ಇಳಿಸ್ತಾರೆ. ಅಲ್ಲಿಂದ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾರೆ ನೋಡ್ರಿ. ಊರಿಗೆ ಹೋಗೋದು ಭಾಳ ಸುಲಭ ಐತಿ. ಬಟ್ ಈ ನನ್ನ ಮಗಳಿಗೆ ಹುಷಾರಿಲ್ಲ, ಅಕ್ಕಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ತ್ರಾಸ ಆಗ್ತದೆ. ಯಾಕಂದ್ರೆ ಬಸ್ ಒಳಗೆ ಭಾಳ ಕಿರಿಕಿರಿ ಮಾಡ್ತಲ್ಲ, ಹುಷಾರಿಲ್ಲ, ಜ್ವರ ಆಗೋದು. ಹಾಗಾಗಿ ನೋಡೋಣ. ಈಗ ಪುಳಿಯೋಗರೆ ಸ್ವಲ್ಪ ಕುಂತೈತೆ, ಅವ್ವ ಕಲಿಸಿ ಡಬ್ಬಿ ಹಾಕ್ಕೊಂಡು ರೆಡಿ ಆಗ್ತದೆ. ಊರಿಗೆ ಹೋದಂತರ ಕಾಯಂ ಆಯಿತು. ಹಾಗಾಗಿ ಇವತ್ತಿನ ವೀಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ವಿತ್ ಹರಿಪ್ರಿಯಾ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ನನಗೆ ನೆಕ್ಸ್ಟ್ ವೀಡಿಯೋದ ಮೂಲಕ ಸಿಗ್ತಾನೆ ರೀ.